ಎಲ್ಲ ವಿಡಿಯೋ ಕಾಲ್ಗಳನ್ನ ಒಂದಿಷ್ಟು ಮೀನಾಕ್ಷಿ ಮೊಬೈಲ್ ಪರಿಶೀಲನೆ ವೇಳೆ ಮೀನಾಕ್ಷಿ ಕಳ್ಳಾಟ ಎಲ್ಲವೂ ಕೂಡ ಬಯಲಾಗ್ಬಿಡುತ್ತೆ. ಎಲ್ಲಾ ವಿಡಿಯೋ ಕಾಲ್ಗಳನ್ನ ರೆಕಾರ್ಡ್ ಮಾಡಿಕೊಂಡಂತ ಮೀನಾಕ್ಷಿ ಮೊಬೈಲ್ ನಲ್ಲಿ ಹಲವು ಪೊಲೀಸರ ವಿಡಿಯೋ ಲಭ್ಯವಾಗುತ್ತೆ. ಅರುಣ್ ಕುಮಾರ್ ಮಾತ್ರವಲ್ಲ, ಲೆಕ್ಕವಿಲ್ಲದಷ್ಟು ಪೊಲೀಸರ ವಿಡಿಯೋಗಳು, ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ವಿಡಿಯೋಗಳು ಒಂದು ಕಡೆ ಮೀನಾಕ್ಷಿ ಫೋನ್ ನಲ್ಲಿ ಸಿಗುತ್ತೆ. ಸೊ ಮೀನಾಕ್ಷಿ ಏಕಾಏಕಿ ಒಂದು ಕಡೆ ಇಷ್ಟೊಂದು ಬೆಳೆಯೋದು ಹೇಗೆ? ಸೊ ಒಂದಿಷ್ಟು ಐಫೋನ್ಗಳು, ಯಾಕಂದ್ರೆ ಬಂದಿರುವಂತಹ ಸ್ಯಾಲರಿಯಲ್ಲೇ ಜೀವನ ಮಾಡೋದು ಬಹಳಷ್ಟು ಕಠಿಣ ಆಗಿದೆ. ಐಫೋನ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅದು ಆಗಿರ್ಬೋದು, ಇದು ಆಗಿರ್ಬೋದು, ಅವರಿಂದ ಇವ್ರ ಬೇಡಿಕೆ, ಇದರಿಂದ ಆ ಬೇಡಿಕೆ ಇಟ್ಟು ಎಲ್ಲವನ್ನ ಕೂಡ ಖರೀದಿ ಮಾಡ್ತಾ ಇದ್ರಂತೆ. ನೋಡಿ, ಈ ರೀತಿಯಾದಂತ ಒಂದಿಷ್ಟು ಕಳ್ಳಾಟ ಬಯಲಾಗ್ಬಿಡುತ್ತೆ. ಯಾವಾಗ ಮೀನಾಕ್ಷಿ ಮೊಬೈಲ್ ಪರಿಶೀಲನೆ ಮಾಡ್ತಾರಲ್ಲ, ಮೀನಾಕ್ಷಿ ಅವರ ಸಂಪೂರ್ಣವಾದಂತ ಈ ಕಳ್ಳಾಟ ಬಯಲಾಗಿರುವಂಥದ್ದು ಎಲ್ಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು. ಯಾರ್ಯಾರ ಜೊತೆ ಹಾಯ್ ಬಾಯ್ ಚಿನ್ನ ಹೇಗಿದೆಯಾರನ್ನ, ನನ್ನ ಮುದ್ದು, ನನ್ನ ಬಂಗಾರ ಅಂತ ಏನು ಮಾತಾಡಿರ್ತಾರಲ್ಲ, ಅದೆಲ್ಲವೂ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ರಂತೆ ಮೀನಾಕ್ಷಿ. ನೋಡಿ ಎಂಥ ಚಾಲಾಕಿ ಇರ್ಬೋದು. ಸೊ ಒಂದು ರೀತಿಯಾದಂಥ ಚಾಲಾಕಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲವೂ ಕೂಡ ರೆಕಾರ್ಡಿಂಗ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಖುಷಿಯಿಂದ ಅದನ್ನೆಲ್ಲವೂ ಕೂಡ ಸೇವ್ ಮಾಡಿಟ್ಟಿದ್ರು. ಮೀನಾಕ್ಷಿ ಮೊಬೈಲ್ ಯಾವಾಗ ಪರಿಶೀಲನೆ ಆಗುತ್ತೆ? ಸೊ ಈ ಅರುಣ್ ಕುಮಾರ್ ರೈ ಯಾವಾಗ ಒಂದು ಕಡೆ ಅನುಮಾನ ರೀತಿಯಾದಂಥ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಇವರ ಕಳ್ಳಾಟ ಬಯಲಾಗುತ್ತೆ. ಅರುಣ್ ಕುಮಾರ್ ಮಾತ್ರ ಅಲ್ಲ, ಇಲ್ಲಿ ಗಮನಿಸ್ತಾ ಹೋದರೆ ಅರುಣ್ ಕುಮಾರ್ ಮಾತ್ರ ಅಲ್ಲ, ಲೆಕ್ಕವಿಲ್ಲದಷ್ಟು ಪೊಲೀಸ್ ವಿಡಿಯೋಗಳು, ಲೆಕ್ಕನ ಇಲ್ಲ ರೀ, ಅಷ್ಟೊಂದು ಪೊಲೀಸ್ ವಿಡಿಯೋಗಳು ಅಲ್ಲಿ ಬಯಲಾಗ್ತಾ ಇರುವಂಥದ್ದು. ಅಧಿಕಾರಿಗಳ ಜೊತೆ ಸಂಪರ್ಕ ಇದ್ದಿದ್ದು, ಲೈಂಗಿಕ ಸಂಪರ್ಕ, ಏಕಾಂತದಲ್ಲಿ ಇದ್ದಿರುವಂಥ ಒಂದಿಷ್ಟು ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ಇಟ್ಟುಕೊಂಡು ಒಂದಿಷ್ಟು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನ ಈ ಮೀನಾಕ್ಷಿ ಮಾಡ್ತಾ ಇದ್ರಂತೆ. ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನ ಈ ಮೀನಾಕ್ಷಿ ಮಾಡ್ತಾ ಇದ್ರಂತೆ. ನೋಡಿ, ಈ ರೀತಿಯಾದಂಥ ಒಂದು ಕಡೆ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಲ್ಲರ ಜೊತೆಗಿನ ವಿಡಿಯೋ ಸಂಭಾಷಣೆ ರೆಕಾರ್ಡ್ ಮಾಡಿಕೊಂಡಂತ ಮೀನಾಕ್ಷಿ. ಸೊ ಪೊಲೀಸರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕೇಳ್ತಾ ಇದ್ದಂತ ಪೇದೆ ಮೀನಾಕ್ಷಿ. ನೋಡಿ, ಆ ಹಣಗಳನ್ನ ಕೇಳ್ತಾ ಇದ್ರಂತೆ. ಮೃತ ಅರುಣ್ ಬಳಿ ಸರಿಸುಮಾರು ಒಂದಲ್ಲ ಎರಡಲ್ಲ 25 ಲಕ್ಷ ರೂಪಾಯಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತ ಮೀನಾಕ್ಷಿ ಅನ್ನುವಂತ ಆರೋಪ. 25 ಲಕ್ಷ ರೂಪಾಯಿ ನನಗೆ ಬೇಕು. ಸೊ ಇದೇ ಕಾರಣಕ್ಕೆ ಅರುಣ್ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಒಂದ್ ಕಡೆ ಶಂಕೆ. ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ರೈ ಯಾಕೆ ಸಾವನ್ನಪ್ಪಿದ್ರು ಅನ್ನುವಂತ ಒಂದಿಷ್ಟು ಅನುಮಾನ ಬರುತ್ತಾ ಇರೋದು. ಯಾಕೆ ಅಂತಂದ್ರೆ ಇಲ್ಲಿ ಅರುಣ್ ಬಳಿ 25 ಲಕ್ಷ ರೂಪಾಯಿಗೆ ಹಣದ ಬೇಡಿಕೆ ಇಟ್ಟಿದ್ರಂತೆ. ಸೊ ಒಂದೇ ಠಾಣೆಯಲ್ಲಿ ಗಮನಿಸ್ತಾ ಹೋದ್ರೆ ಅಲ್ಲಿರುವಂತ ಅಧಿಕಾರಿಗಳ ಜೊತೆ ಸಂಬಂಧವನ್ನ ಹೊಂದಿದ್ರ, ಅಕ್ರಮ ಸಂಬಂಧ ಹೊಂದಿದ್ರ ಹಾಗಾದ್ರೆ ಇವರು. ಸೊ ಈ ರೀತಿಯಾಗಿ, ಯಾಕಂದ್ರೆ ನೂರಾರು ಪೊಲೀಸ್ ಅಧಿಕಾರಿಗಳ ಜೊತೆ, ಇನ್ಸ್ಪೆಕ್ಟರ್ಗಳ ಜೊತೆ ಎಲ್ಲವೂ ಕೂಡ ಏಕಾಂತದಲ್ಲಿ ಇರುವಂತ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಅರುಣ್ ಕುಮಾರ್ ಹತ್ರ 25 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ ರೀ, ಹೆಂಗಾದ್ರೂ ಮಾಡಿ ಅಡ್ಡದಾರಿ ಹಿಡಿದು ದುಡಿಬೇಕು, ಹೆಂಗಾದ್ರೂ ಅಡ್ಡದಾರಿ ಮಾಡಿ ದುಡ್ಡು ಮಾಡಬೇಕು ಅಂತಂದ್ರೆ ಈ ರೀತಿಯಾದಂತ ಕೆಲಸ ಕೈ ಹಾಕಬೇಕು. ಅದು ಈ ಮೀನಾಕ್ಷಿಗೆ ಬಹಳಷ್ಟು ಚಾಲಾಕಿ ಇದ್ರು. ಎಲ್ಲವೂ ಕೂಡ ಗೊತ್ತಿತ್ತು, ಹೆಂಗ್ ಮಾಡಬೇಕು ದುಡ್ಡು ಅನ್ನುವಂಥದ್ದು ಕನ್ಫರ್ಮ್ ಆಗಿ ಗೊತ್ತಿತ್ತು. ಸೊ ಹಿರಿಯ ಅಧಿಕಾರಿಗಳನ್ನ ಹಿಡಿಯೋದು, ನಮ್ಮನ್ನ ಬುಟ್ಟಿಗೆ ಹಾಕೊಳ್ಳೋದು, ಅವರಿಗೆ ಮೋಜು ಮಸ್ತಿ ಅನ್ನುವಂಥ ಹೆಸರಿನಲ್ಲಿ ಬಲೆ ಬೀಳಿಸ್ಕೊಳ್ಳೋದು, ಅದಾದ ನಂತರ ಒಂದಿಷ್ಟು ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ನೀನು ದುಡ್ಡು ಕೊಡ್ತೀಯಾ ಅಥವಾ ವಿಡಿಯೋಗಳನ್ನ ತೋರಿಸ್ಲಾ, ಅಥವಾ ದುಡ್ಡು ಕೊಡ್ತೀಯಾ ಅಥವಾ ವಿಡಿಯೋಗಳನ್ನ ವೈರಲ್ ಮಾಡ್ಲಾ, ಈ ರೀತಿಯಾದಂಥ ಬ್ಲ್ಯಾಕ್ ಮೇಲ್ ಮಾಡಿ 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 ಏನಾಗೋಗ್ಬಿಟ್ಟಿದೆ ಅಂತಂದ್ರೆ ಅರುಣ್ ಕುಮಾರ್ ಕೂಡ ಒಂದ್ ಕಡೆ ಸುಸ್ತಾಗೋಗ್ಬಿಟ್ಟಿದ್ದಾನೆ. ಇನ್ಸ್ಪೆಕ್ಟ್ರು ಎಲ್ಲಿಂದ ದುಡ್ಡು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ, ಅಥವಾ ಈ ಹಿಂದೆಯೂ ಕೂಡ ಬೇಜಾನ್ ಕೊಡಿಸಿರ್ಬೋದು. ಸೊ ಹಾಗಾಗಿ ಈ ಪೇದೆ ಕೈಗೆ ಸಿಕ್ಕಿ ನರಳಾಡಿ ಬಿಟ್ಟಿದ್ದಾನೆ ಅನ್ನುವಂಥ ಲೆಕ್ಕಾಚಾರ. ಸೊ ಅದಕ್ಕೋಸ್ಕರ 25 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ. ಸೊ ಇದು ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ವಿಡಿಯೋಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ, ಇದೇ ಕಾರಣಕ್ಕೆ ಒಂದು ಕಡೆ ಈ ದುಡ್ಡು ಕೊಡೋಕ್ಕಾಗೋದಿಲ್ಲ, ನಾನು ಸತ್ತೋಗ್ಬಿಡಬೇಕು, ನಾನು ಆತ್ಮಹತ್ಯೆನ ಮಾಡಿಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆತ್ಮಹತ್ಯೆನ ಮಾಡಿಕೊಂಡಿದ್ದಾರಾ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದಂಥ ಲೇಡಿ ಕಾಮುಕಿ. 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಜೊತೆ ಲೇಡಿ ಕಾನ್ಸ್ಟೇಬಲ್ ಒಂದ್ ಕಡೆ ನಂಟು, ಹಲವು ಜಿಲ್ಲೆಗಳ ಸಬ್ ಇನ್ಸ್ಪೆಕ್ಟರ್ಗಳ ಜೊತೆ ಒಂದ್ ಕಡೆ ಸಂಬಂಧ ಇಟ್ಟಿದ್ರಂತೆ. ಪುರುಷ ಪೊಲೀಸ್ ಪೇದೆಗಳನ್ನು ಕೂಡ ಬಿಡದೆ ಹಲವರ ಜೊತೆ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ರಂತೆ. ಅರುಣ್ ಕುಮಾರ್ ಸಾವಿನ ಕೇಸ್ ತನಿಖೆ ವೇಳೆ ಮೀನಾಕ್ಷಿಯ ಕಳ್ಳಾಟ ಬಯಲಾಗಿದೆ. ಮೀನಾಕ್ಷಿಯ ಕಳ್ಳಾಟ ಬಯಲಾಗಿರುವಂತದ್ದು. ಮೀನಾಕ್ಷಿಯ ಮೊಬೈಲ್ ಪರಿಶೀಲನೆ ವೇಳೆ
ಯಾವಾಗ ಪರಿಶೀಲಿಸಿದ್ರು ಸಂಪೂರ್ಣವಾದಂತ ಮಾಹಿತಿ ಹೊರ ಬೀಳ್ತಿದ್ದಂತೆ ಇದೆ. ಏನೇ ಇದು ಕೇವಲ ಒಬ್ಬ ಇನ್ಸ್ಪೆಕ್ಟರ್ ಆಯ್ತು ಇದೀಗ ಇನ್ನು 9 ಇನ್ಸ್ಪೆಕ್ಟರ್ ಒಂದ್ ಕಡೆ 100ಕ್ಕೂ ಹೆಚ್ಚು ಬಾರಿ ಮೀನಾಕ್ಷಿಗೆ ಕರೆ ಮಾಡಿದಂತ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದಂತ ಲೇಡಿ ಕಾಮುಕಿ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಹಲವರ ಜೊತೆ ಲೈಂಗಿಕ ಕ್ರಿಯೆಯನ್ನ ಮಾಡಿಕೊಂಡು ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಅವರ ಜೀವನ ಹಾಳು ಮಾಡಿ ಹೆಂಗಾದ್ರೂ ಮಾಡಿ ಏನಾದ್ರೂ ಮಾಡಿ ಒಟ್ಟು ದುಡ್ಡು ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತ ಈ ಮೀನಾಕ್ಷಿಗೆ ಈ ಅರುಣ್ ಅಂತ ಇನ್ಸ್ಪೆಕ್ಟರ್ ಒಂದ್ ಕಡೆ ಪರಿಚಯ ಆಗ್ತಾರೆ. ಪರಿಚಯ ಆಗಿ ಸೀನಿಯರ್ ಅಂತಂದ್ಮೇಲೆ ಒಂದಿಷ್ಟು ಸಹಜವಾಗಿ ಒಂದಿಷ್ಟು ಮಾತುಕತೆ ಆಗಿರುತ್ತೆ. ಆ ಮಾತುಕತೆ ಆಗಿ ಅದು ಬೇರೆನೇ ಲೆಕ್ಕಾಚಾರ ಆಗೋಗ್ಬಿಟ್ಟಿದೆ. ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಪೊಲೀಸ್ ಅಧಿಕಾರಿಗಳೇ ಅವರನ್ನು ಹಿಡ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ. 100ಕ್ಕೂ ಹೆಚ್ಚು ಬಾರಿ ಮೀನಾಕ್ಷಿ ಕರೆ ಮಾಡಿದಂಥ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅವರು. ಅದರ ಜೊತೆಗೆ ಅದೆಷ್ಟೋ ಅಂತಂದರೆ 106ಕ್ಕೂ ಹೆಚ್ಚು ಒಂದಿಷ್ಟು ವಿಡಿಯೋಗಳನ್ನು ಇಟ್ಕೊಂಡಿದ್ದಾರಂತೆ. ಅದು ಏನು ಮಾಡ್ತಾಯಿದ್ರು, ಏನು ಕಥೆನೋ, ಅದು ಯಾವ ರೀತಿಯಾದಂಥ ಮೈಂಡ್ಸೆಟ್ಟಲ್ಲಿದ್ದರೋ ಗೊತ್ತಿಲ್ಲ. ಇದೇ 2019ರಲ್ಲಿ ಆ ಪೊಲೀಸ್ ಪೇದೆ ಆದವರು ಇವರು. ಗಮನಿಸ್ತಾ ಹೋದರೆ 2019ರಲ್ಲಿ ಒಂದು ಕಡೆ ಪೊಲೀಸ್ ಪೇದೆ ಆಗ್ತಾರೆ. ಬಹಳಷ್ಟು ಬಡತನ ಕುಟುಂಬ, ಒಂದು ಕಡೆ ಹಿಂಗಾದರೂ ಮಾಡಿ ಕಷ್ಟಪಟ್ಟು ಅಧಿಕಾರಿ ಆಗಬೇಕು ಅನ್ನುವಂಥ ಹುಮ್ಮಸ್ಸಿನಿಂದ ಕಲಿತು ಅಧಿಕಾರಿ ಆಗ್ತಾರೆ. ಅದಾದ ನಂತರ ಈ ಅಧಿಕಾರಿ ಆಗೋದು ದೊಡ್ಡ ಮಾತಲ್ಲ. ಅಧಿಕಾರಿಗಳ ಆದ ನಂತರ ಒಂದಿಷ್ಟು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ದುಡ್ಡು ಮಾಡಬೇಕು, ಹೆಂಗಾದರೂ ಮಾಡಿ ದುಡ್ಡು ಮಾಡಬೇಕು, ಅಡ್ಡದಾರಿ ಆದರೂ ಪರವಾಗಿಲ್ಲ, ದುಡ್ಡು ಮಾಡಬೇಕು ಅನ್ನುವಂಥ ಮೈಂಡ್ಸೆಟ್ನಲ್ಲಿ ಬಂದುಬಿಡ್ತಾರೆ. ಈ ಮೈಂಡ್ಸೆಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಬಲಿಪಶು ಆಗೋದೇ ಒಂದಿಷ್ಟು ಈ ಅಧಿಕಾರಿಗಳು ಅಂತಂದರೆ ಸೀನಿಯರ್ ಅಧಿಕಾರಿಗಳು. ಹೆಂಗಾದರೂ ಮಾಡಿ ಅವರನ್ನು ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ಪ್ರೀತಿ ಪ್ರೇಮ ಜಾಲ ಅಂದ್ಕೊಂಡು ನನ್ನ ಮುದ್ದು, ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ರನ್ನ ಅನ್ನ ಅಂದ್ಕೊಂಡು ಒಂದು ಕಡೆ ಅವರನ್ನು ಬಲೆ ಬೀಳಿಸ್ಕೊಂಡ್ಬಿಡ್ತಾರೆ. ಬಲೆ ಬೀಳಿಸ್ಕೊಂಡು ಆಗ್ತಿದ್ದ ಹಾಗೆ ಸೊ ಅವರನ್ನು ಒಂದಿಷ್ಟು ವಿಡಿಯೋಗಳನ್ನು ಮಾಡಿಕೊಂಡು ಅವರ ಲೈಂಗಿಕ ಕ್ರಿಯೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದು ಏಕಾಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲೋ ಕೂಡ ಮೊಬೈಲ್ ರೆಕಾರ್ಡಿಂಗ್ ಮಾಡಿಕೊಂಡು ಅದಾದ ನಂತರ ಅವರ ಜೊತೆ ಚೆಲ್ಲಾಟ ಆಡಿಬಿಡೋದು, ಅವರ ಜೀವದ ಜೊತೆ ಚೆಲ್ಲಾಟ ಆಡೋದು. ಒಂದು ಕಡೆ 25 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ. ಆ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಮೋಸ್ಟ್ಲಿ ಅರುಣ್ ಕುಮಾರ್ ರೈ ಅವರಿಗೆ ಎಲ್ಲಿ ಕೊಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಆತ್ಮಹತ್ಯೆನ ಮಾಡ್ಕೊಂಡ್ಬಿಟ್ಟ ಅನ್ನುವಂಥ ಒಂದಿಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದರೆ ಈ ಅರುಣ್ ಕುಮಾರ್ ಏನಾದರೂ ಸಾವನ್ನಪ್ಪಿತ್ತಿಲ್ಲ ಅಂತಂದರೆ ಈ ಮೀನಾಕ್ಷಿ ಅದೆಷ್ಟು ಜನರ ಜೀವವನ್ನು ಹಾಳು ಮಾಡ್ತಿದ್ರೋ ಗೊತ್ತಿಲ್ಲ. ಇದೀಗ ನೋಡಿ, ಕಂಬಿ ಎಣಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಮಾಜದಲ್ಲಿ ಅದೇನು ಅಂದರೆ ರಕ್ಷಕರು ಅಂತ ಅಂದಾಗ ಇತ್ತೀಚೆಗೆ ಯಾಕೆ ಈ ರೀತಿಯಾದಂಥ ಪ್ರಶ್ನೆಗಳು ಹುಟ್ಟುತ್ತಾ ಇದೆಯೋ. ರಕ್ಷಕರಾದಂಥ ಸಂದರ್ಭದಲ್ಲಿ ಭಕ್ಷಕರಾಗೋದು ಬೇಡ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಪೊಲೀಸ್ ಅಧಿಕಾರಿಗಳು ಅಂತಂದಾಗ ಅವರಿಗೆ ಆದಂಥ ಒಂದು ಘನತೆ ಗೌರವ ಇದೆ ಕಣ್ರಿ. ಪೊಲೀಸ್ ಒಂದಿಷ್ಟು ಕಾಕಿ ಮೈ ಮೇಲೆ ಬೀಳಬೇಕು ಅಂತ ಅದೆಷ್ಟು ಯುವಕ ಯುವತಿಯರು ಈಗಲೂ ಕೂಡ ಕಾಯ್ತಾ ಇದ್ದಾರೆ. ದಕ್ಷ ಪೊಲೀಸ್ ಅಧಿಕಾರಿ ಆಗಬೇಕು, ಒಂದು ತಾನು ಅಧಿಕಾರಿ ಆಗಿದ್ದೀನಿ ಅಂತಂದಾಗ ಬೇರೆಯವ್ರಿಗೆ ಮಾಡೆಲ್ ಆಗಬೇಕು, ಒಂದು ರೀತಿಯಾಗಿ ಬೇರೆಯವ್ರಿಗೆ ಒಂದು ಸ್ಫೂರ್ತಿ ಆಗಬೇಕು. ಆದರೆ ಇಂಥ ಅಧಿಕಾರಿ ಆಗಬೇಕಪ್ಪ, ಆದರೆ ಇಂಥ ಪೊಲೀಸ್ ಪೇದೆ ಆಗಬೇಕು ಅನ್ನುವಂಥ ಮನಸ್ಥಿತಿ ಬರಬೇಕು ಬೇರೆಯವರಿಗೆ. ಆದರೆ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ, ಈ ರೀತಿಯಾದಂಥ ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ಘಟನೆ ಮಾಡಿದಂಥ ಸಂದರ್ಭದಲ್ಲಿ ಯಾರಾದರೂ ಹೆಸರು ತೋತಾರೇನ್ರಿ? ನೋಡಿ, ಇದೀಗ 100 ವಿಡಿಯೋಗಳನ್ನು ಇಟ್ಕೊಂಡು ಒಂದಿಷ್ಟು ಬೇರೆಯವರನ್ನು ಬಲಿ ಪಡೆದ್ರ ಅನ್ನುವಂಥ ಅನುಮಾನ ಇದೀಗ ಮೂಡ್ತಾ ಇದೆ.